ವಿವಾದ ಹೌದು. ಪ್ರತಿಯೊಂದರಲ್ಲಿ ನೀವು ಮುಲ್ಲಾಗಳಿಗೆ ಹೋಗಿ 10,000 ಕೋಟಿ ಕೊಡ್ತೀನಿ ಅಂತೀರಿ. ಈಗ ಮನೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, 2,000 ಕೋಟಿ ಕೊಡ್ತೀನಿ ಅಂದ್ರು. ರಾಮನ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಲ್ಲ, ಅಫಿಡವಿಟ್ ಹಾಕಿದ್ರಲ್ಲ ಕೇಂದ್ರ ಸರ್ಕಾರ ಇದ್ದಾಗ. ರಾಮನೇ ಕಾಲ್ಪನಿಕ ಅಂದ್ರು. ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವ್ರು ಇವರು. ಅದರಿಂದ ಇವ್ರಿಗೆ ಯಾವುದೇ ನೈತಿಕ, ಈಗ ಹೆಸರಿಟ್ಕೊಂಡ್ಬಿಡ್ತೆ ಆಯ್ತಾ. ಏನೋ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ದಾರೆ, ನನ್ನ ಹೆಸರಲ್ಲೇ ರಾಮ. ಊನಪ್ಪ, ನೀನು ಬಾಯಲ್ಲೆಲ್ಲ ರಾಮ ರಾಮನೇ ಅನ್ನೋದು, ಹೃದಯದಲ್ಲಿ ಟಿಪ್ಪು ಸುಲ್ತಾನ್ ಇಕ್ಕೊಂಬಿಟ್ಟಿದೆಯಲ್ಲ. ಅಲ್ಲ, ಅವ್ರು ಅಭಿವೃದ್ಧಿ ಬಿಟ್ಟು ರಾಮನ ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಅಂತ ಈಗ ಕಾಂಗ್ರೆಸ್ ಆರೋಪ. ಯಾಕೆಂದ್ರೆ ಮೋದಿ ಅಭಿವೃದ್ಧಿ ಮಾಡಿದ್ರೆ ಅದನ್ನಾರು ಹೇಳೋದಿಲ್ಲ, ಬರೀ ರಾಮನ ಜಪ ಮಾಡ್ತಾ ಇದ್ದಾರೆ ಅಂತ ಆರೋಪ. ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಂತ ಅದು ಪ್ರಶ್ನೆ ಮಾಡಿ ನಾನು ಅವ್ರಿಗೆ ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ. ನಿಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಾಗ 10 ವರ್ಷ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಹಣ ಕರ್ನಾಟಕಕ್ಕೆ, ಎಷ್ಟು ರೈಲ್ವೆ ಯೋಜನೆಗಳು, ಎಷ್ಟು ಕಿಲೋಮೀಟ್ರು ರೈಲ್ವೆ ಯೋಜನೆಗಳು ಬಂದಿದೆ. ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಷ್ಟು ಕಿಲೋಮೀಟ್ರು ರೈಲ್ವೆ ಯೋಜನೆಗಳನ್ನು ಅಪ್ರೂವ್ ಮಾಡಿದ್ದಾರೆ. ಅದೊಂದೇ ಸಾಕು. ರಸ್ತೆಗಳು ತಗೊಳ್ಳಿ, ನೀವು ನ್ಯಾಷನಲ್ ಹೈವೇಗಳು ತಗೊಂಡು ಇತಿಹಾಸದಲ್ಲಿ ರೆಕಾರ್ಡ್, ಅಮೇರಿಕಾನ ಬೀಟ್ ಮಾಡೋ ರೀತಿ ಗಡ್ಕರಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಮೈಸೂರು ರೋಡು ನೀವೇ ನೋಡಿದ್ದೀರಾ, ಬೆಂಗಳೂರು ರೋಡು. ಚಾಲೆಂಜ್ ಇದು ತಗೊಂಡ್ಲಿ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಇವಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ. ಓಪನ್ ಚಾಲೆಂಜ್. ಬರದಲ್ಲೂ ನಾನು ಹೇಳ್ದಲ್ಲ, ಇವಾಗ ಅಂಶ ಕೊಟ್ಟನಲ್ಲ, ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ನರೇಂದ್ರ ಮೋದಿಯವರು ಎಷ್ಟು ಬಿಡುಗಡೆ ಮಾಡಿದ್ದಾರೆ ಗೊತ್ತಾಗಿದೆ. ಮಧು ಬಂಗಾರಪ್ಪ ಅವರು ತಮ್ಮ ವಿರುದ್ಧ ಕಿಡಿಕಾರಿದ್ದಾರೆ. ಅಂದ್ರೆ ತಮಗೆ ರಾಮನೇ ಶಾಪ ಕೊಡ್ತಾನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾರು ರಾಮದ್ರೋಹಿಗಳು ಅವರಿಗೆ ಯಾರು ಶಾಪ ಕೊಡಬೇಕು ಅವ್ರು ಕೊಡ್ತಾರೆ. ಈಗ ಗೊತ್ತಾಗ್ತಾ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ರಾಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಫ್ಲೆಕ್ಸ್ಗಳೆಲ್ಲ ಅರ್ಸಾಕ್ದವ್ರು ಯಾರು? ಇದೇ ಕಾಂಗ್ರೆಸ್ ಅವರು. ಬಾವುಟಗಳು ಕಿತ್ತಾಕ್ದವ್ರು ಯಾವುದು? ಇದೇ ಅವರು. ಅಕ್ಷತೆ ಅಕ್ಕಿ ಕೊಡಕ್ಕೆ ಹೋದ್ರೆ ನಮ್ಮಪ್ಪಂದು ಅಂತ ಹೇಳಿದ್ರಲ್ಲ, ಇದೇ ಕಾಂಗ್ರೆಸ್ ಅವರು. ಈಗ ಹನುಮಂತನ ಧ್ವಜ ಕಿತ್ತಾಕ್ದವ್ರು ಯಾರು? ಇವರೇ. ಅರ್ಥ ಆಗಲ್ಲ ಜನಕ್ಕೆ ಕ್ಲೀನಾಗಿ ಅರ್ಥ ಆಗ್ತದೆ. ನೋಡಿ, ನಾವು ಮೋದಿಯವರು ಮಾಡಿರೋಂಥ ಅಭಿವೃದ್ಧಿಯನ್ನು ಇಟ್ಕೊಂಡೆ ನಾವು ಚುನಾವಣೆಗೆ ಹೋಗ್ತಾ ಇದ್ದೀರಿ. ಈಗ ನಾವು ಅದನ್ನ ರಿಪೋರ್ಟನ್ನೇ ಈಗ ತಯಾರು ಮಾಡ್ತಾ ಇದ್ದೀರಿ. ಮತ್ತು ರಾಮ ಮಂದಿರ ನಾವು ಮ್ಯಾನಿಫೆಸ್ಟೋದಲ್ಲಿದ್ದೀರಿ. ಕಟ್ಟುವೆವು ರಾಮ ಮಂದಿರ ಕಟ್ಟುವೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿದ್ದೀರಿ. ಕಾಶ್ಮೀರ 375ನೇ ವಿಧಿನ ತೆಗೆದಾಕ್ತೀರಿ, ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ. ಇವ್ರ ಯೋಗ್ಯತೆಗೆ ಎಂದನ ಒಂದು ಅವ್ರ ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ಕಟ್ತೀರಿ ಅಂತ ಆಯ್ತನ್ರಿ? ಎಂದೂ ಇಲ್ಲ. ಮತ್ತು ಯಾಕೆ ಮಾತಾಡ್ತಾರೆ? ಮನೇನು ಸಿದ್ದರಾಮಯ್ಯ ಹೇಳಿದಾರಲ್ಲ, ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದು, ನಾನು ಹೋಗಲ್ಲ ಅಂತ ಹೇಳಿದಾರಲ್ಲ. ಅದರಿಂದ ಇವರ ಯೋಗ್ಯತೆಗೆ ಎಲ್ಲ ಕಡೆ ರಾಮನನ್ನು, ಈಗ ಆಂಜನೇಯನ ಹಿಡಿದವ್ರು, ರಾಮ ಆಯಿತು, ಈಗ ಆಂಜನೇಯನ ಹಿಡಿದವ್ರೆ. ಶಾಪ ಯಾರು ಕೊಡ್ತಾರೆ ಅಂತ ಜನ ಇವಾಗ ಪಾರ್ಲಿಮೆಂಟ್ ಚುನಾವಣೆ ಬರ್ತದಲ್ಲ, ಶಾಪ ಯಾರಿಗೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ಕೊಂಡು